ಬೇಕ್ರಿ ಇದೆಯಾ ಸರ್, ನಮ್ಮ ಮನೆ ಕೆಳಗಡೆ ಒಂದು ಬೇಕ್ರಿ ಇದೆ. ಆ ಹಾಂ ಬೇಕ್ರಿ ನಿಮ್ಮ ಮನೆ ಅಂದರೆ ಏನು ಬಾಡಿಗೆ ಮನೆನಾ ಸ್ವಂತ ಮನೆನಾ? ಇಲ್ಲ ಸರ್, ನಮ್ದೇನಿಲ್ಲ ಸರ್, ಬ್ಯಾಂಕ್ ಬ್ಯಾಲೆನ್ಸ್ 0. ಓಕೆ, ಬಾಡಿಗೆ ಮನೆ, ಹಾಂ. ಬಾಡಿಗೆ ಮನೆಯಲ್ಲಿ ನಾವು ಇದೀವಿ. ಎಲ್ಲಿ ಅದು ಎಲ್ಲಿ ಅದು? ಸರ್ ಬನ್ನೂರು ಮಾಕನಹಳ್ಳಿ ಗ್ರಾಮ ಪಕ್ಕದಲ್ಲಿ ಹಾಂ. ಒಂದು ಹೌಸಿಂಗ್ ಬೋರ್ಡ್ ಅಂತ ಬರುತ್ತೆ, ಅಲ್ಲಿದ್ದೀನಿ 10 ವರ್ಷದಿಂದ. ಮಾಮೂಲಿ ಹಾಂ. ಬೇಕ್ರಿ ಇತ್ತು, ಬೇಕ್ರಿ ಪಕ್ಕದಲ್ಲಿ ನಮ್ಮ ಮನೆ ಕೆಳಗಡೆ ಬೇಕ್ರಿ ಬರುತ್ತೆ, ಆ ಪಕ್ಕದಲ್ಲಿ ಒಂದು ಗೋಡನ್ ಇತ್ತು ಸರ್. ಅಲ್ಲ ಮೇಲೆ ನಿಮ್ಮ ಮನೆನಾ? ಮೇಲೆ ನಮ್ಮನೆ ಗೋಡನ್ ಇತ್ತು ಕೆಳಗಡೆ. ಓಕೆ. ಅಲ್ಲಿ ಹಾಂ, ನಾವು ಏನ್ ಗೋಡನು? ಪ್ರತಿನಿತ್ಯ ಮಾಮೂಲಿ ಗಾಡಿ ನಿಲ್ಸೋದಕ್ಕೆ ಪ್ಯಾಸೇಜ್ ಗೋಡನ್ ಸರ್ ಅದು. ಓಕೆ, ಹಾಂ. ಪ್ರತಿನಿತ್ಯ ಗಾಡಿ ನಿಲ್ಸಿದ್ವಿ, ಎಲ್ಲರೂ ನಿಲ್ಸಿದ್ವಿ. ಅಲ್ಲಿ ಒಬ್ಬ ಹುಡುಗ ಕೆಲಸಗಾರ ಇದ್ದ, ಎಚ್ ಡಿ ಕೋಟೆಯಿಂದ ಬಂದಂತ ಒಬ್ಬ ಹುಡುಗ ಕೆಲಸಗಾರ ಇದ್ದ. ಅವನೇನ್ ಮಾಡ್ದ, ಡೋರ್ ಹಾಕೊಂಡಿದ್ದ, ಇದನ್ನ ನೋಡಪ್ಪ ಬೀಗ ತೆಗಿ, ನಾನು ತರಕಾರಿ ತರಕ್ಕೆ ಹೋಗ್ಬೇಕು ಅಂತಂದೆ. 7:30 ಆದ್ರೂ ಬೀಗ ತೆಗಿಲ್ಲ ಅವನು. ಆಮೇಲೆ ಅವತ್ತಿನ ಬೆಳಗ್ಗೆ ಒಂದು ಘಟನೆ ನಡೆದ ಬೆಳಗ್ಗೆ ನಾನಂದೆ, ಯಾವತ್ತಾಗಿದೆ ಇದು? ಸರ್ ಇದು ಮೊನ್ನೆ ಆಗಿದೆ ಸರ್. ಮೊನ್ನೆ ಅಂದ್ರೆ ಅದೇ ಸರ್ ಮೊನ್ನೆ ಆಗಿದ್ದು ಸರ್. ಇವತ್ತು 23 ಅಲ್ವೇ, 20ನೇ ತಾರೀಕು ಆಗಿರೋದು. ಓಕೆ. ಹಾಗಾಗಿ ಏನ್ರಿ ನೀವು ಒಟ್ಟಿಗೆ ಏನ್ ತಿಂತೀರ ನೀವು ಅಂದ. ಏನಪ್ಪ ಹಿಂಗ್ ಮಾತಾಡ್ತೀನಿ ನೀನು, ನಾನು ಹೆಸರು ಬೀಗ ತೆಗಿ ಅಂತ, ಬೀಗ ಹಾಕೊಂಡಿದ್ದೆ ಗೋಡಂದು, ಬೀಗ ತೆಗಿಯಪ್ಪ ಅಂತ ಅಂದೆ. ಅಷ್ಟಕ್ಕೆ ಗಲಾಟೆ ಸ್ಟಾರ್ಟ್ ಆಯ್ತು ಸರ್. ಆಮೇಲೆ ಯಾರ್ದು ಗೋಡನ್ ಅದು? ನಮ್ಮ ಓನರ್ದು ಸರ್, ಅದು ಗೋಡನು ನಮ್ಮ ಮನೆ ಓನರ್ದು. ಓಕೆ. ಹಾಕಿದ್ಯಾರು? 6 ಕುಟುಂಬ ಇದೆ, 6 ಕುಟುಂಬ ಆಗುತ್ತೆ. ಇವ್ರು ಮಾಡಿ ಮೇಲ್ಗಡೆ ಹುಡುಗರು ರೂಮ್ ಮಾಡ್ಕೊಂಡವ್ರೆ. ಯಾರವರು? ಬೇಕ್ರಿ ಕೆಲಸಗಾರರು ಹುಡುಗರು. ಹಾಗಾಗಿ ನಾನು ಇಷ್ಟು ನಡೀತು. ಆಮೇಲೆ ಅವನೇನ್ ಮಾಡ್ದ, ಫೇಸ್ ಟು ಫೇಸು ಅದೆಲ್ಲ CC ಕ್ಯಾಮ್ರಾ ರೆಕಾರ್ಡ್ ಇದೆ ಸರ್. ಫೇಸ್ ಟು ಫೇಸು ನನಗೆ ತುಂಬಾನೇ ಧಮಕಿ ಹಾಕೊಂಡು ಏನೋ ಮಾಧ್ಯಮದವ್ರಿಗೆಲ್ಲ ಅವೇ ಶಬ್ದದಿಂದ ಭಯ ಥರ ಮಾತಾಡ್ದ. ಹಂಗೆ ಹಿಂಗೆ ಅಂತ ಒಲ್ಗರಾಗಿ ಮಾತಾಡ್ದ ಮಾಧ್ಯಮದ ಬಗ್ಗೆ. ಅವಾಗ ನಮ್ಮ ಮಿಸ್ಸಸ್ ಕೂಡ ಕೆಳಗಡೆ ಬಂದ್ರು. ಏನಪ್ಪ ನೀನು ಹಿಂಗ್ ಮಾತಾಡ್ತೀನಿ, ನೀನು ಯಾವಲ್ಲ ನಿಂದೆ ಕಿರಿಕು, 5-6 ಜನ ಕೆಲಸ ಮಾಡ್ತಾರೆ ಅಂಥದ್ರಲ್ಲಿ ಯಾರು ಕಿರಿಕಿಲ್ಲ, ನಿಂದೆ ಒಬ್ಬಂದು ಯಾಕಪ್ಪ ಕಿರಿಕು ಅಂತ ನಮ್ಮ ಮಿಸ್ಸಸ್ ಅಂದ್ರು. ಅದು ಸಡನ್ ಆಗಿ ಅವನೇನು ಅಂದ್ಬಿಟ್ಟ ಅಂದ್ರೆ, ಏನಪ್ಪ ನಾನು ಕೇಳಿದ ತಕ್ಷಣ ನಮ್ಮ ಮಿಸ್ಸಸ್ ಹಿಂಗೆ ಅಂದಿದ ತಕ್ಷಣ ಅವನಂತಾನೆ, ನಿನ್ನ ಹೆಂಡ್ತಿನೇನು ಬೀದಿ ಬಿಟ್ಟಿದ್ಯಾ ಅಂತ ಅಂದ್ಬಿಟ್ಟ ಸರ್ ನನಗೆ. ನನಗೆ ಅವ್ಳು ಯಾವಾಗ ಮೇಲ್ಗಡೆ ಇದ್ದವಳು ನಮ್ಮ ಮಿಸ್ಸಸ್ ಕೆಳಗಡೆ ಬಂದಲ್ಲ, ನೀನು ಹೆಂಡ್ತಿಯನ್ನು ಬೀದಿ ಬಿಟ್ಟಿದ್ಯಾ ಅಂತ ಅಂದ್ಬಿಡ ಸರ್. ಕೋಪ ಬಂದ್ಬಿಡ್ತು ನನಗೆ. ನಾನೇನು ಮಾಡಿದೆ, ನಾನು ಬೈದೆ ಸರ್. ನಾನು ಸುಮ್ಮನಿಲ್ಲ, ಯಾಕಂದ್ರೆ ಮನೆಯವ್ರ ವಿಷಯ ಬಂದಾಗ ತುಂಬ ಬೇಜಾರಾಗ್ತದೆ. ಆಮೇಲೆ ಏನು ಮಾಡಿದ, ಚಪ್ಪಲಿ ಎತ್ಕೊಂಬಿಟ್ಟ ಸರ್ ಅವ್ನು ನನಗೆ. ಚಪ್ಪಲಿ ಹೊಡಿತೀನಿ ಅಂತ ಆ ಹುಡುಗ ಚಪ್ಪಲಿ ಎತ್ಕೊಂಬಿಟ್ಟ. ಅದು CC ಕ್ಯಾಮ್ರಾ ರೆಕಾರ್ಡ್ ಆಗೋಯ್ತದು. ಆ ಗೋಡನ್ ಮುಂದೆ CC ಕ್ಯಾಮ್ರಾ ಇದೆ. ನಾನೇನು ಮಾಡಿದೆ, ಮಾಧ್ಯಮದವ್ರಿಗೆ ನೀನು ಚಪ್ಪಲಿ ಎತ್ಕೊತೀನಿ, ನೀನು ಅಷ್ಟು ದೊಡ್ಡನಾಗಿದೆಯಾ ಅಂದ್ಬಿಟ್ಟು ಏನು ಮಾಡಿದೆ, ಎಲ್ಲ ಬಂದು ಅಕ್ಕಪಕ್ಕದವರೆಲ್ಲ ಉಗಿದ್ರು ಅವ್ನಿಗೆ. ಅವ್ನು ದೊಡ್ಡವ್ರಿಗೆ ಯಾಕೆ ಚಪ್ಪಲಿ ಎತ್ಕ, ಚಿಕ್ಕ ಹುಡುಗ ಅವ್ನು 22 ವರ್ಷ ಅಷ್ಟೇ. ಅದು ಮುಖ್ಯವಾಗಿ ಏನು ಅಂತಂದ್ರೆ ಆ ಬೇಕ್ರಿ ಓನರ್ ಕುಮ್ಮಕ್ಕದು ಮುಖ್ಯವಾಗಿ. ಆಯ್ತಾ, ಅದೇನೋ ಗೊತ್ತಿಲ್ಲ ಸರ್ ಏನು ವಿಚಾರ ಅಂತ. ನಾನು ಒಂದೇ ಒಂದು ಕಂಬದಲ್ಲಿ, ಬೇಕ್ರಿ ಮುಂದೆ ಒಂದು ಕಂಬ ಇದೆ ಸರ್, ನಿಮ್ಗೆ ಫೋಟೋ ಕೂಡ ಕಳಿಸ್ತೀನಿ ನಿಮ್ಗೆ. ಅಲ್ಲಿ 2 ಮರ್ಕ್ಯೂರಿ ಲೈಟ್ ಹಾಕಿದ್ರು. ಒಂದು ಮರ್ಕ್ಯೂರಿ ಲೈಟು ಅವ್ನು ಬೇಕ್ರಿ ಹೊಡಿಯಂಗೆ, ಇನ್ನೊಂದು ಮರ್ಕ್ಯೂರಿ ಲೈಟು ಆಸ್ ಕೆಳಗಡೆ ಡೌನ್ ಹೊಡಿಯಂಗೆ, ಎಲ್ಲಿಗೆ ಇದಕ್ಕೆ ನೆಲಕ್ಕೆ ಹೊಡಿಯಂಗೆ. ಲೆಫ್ಟ್ ಒಂದು ಮತ್ತೆ ಇದು ಹಾಕಿದ್ರು. ನಾನಂದೆ, ಇವನು ನಮ್ಮ ಮೇಂಟೆನೆನ್ಸ್ ಇರ್ತಾರೆ ಸರ್, ಲೈಟ್ ಮೇಂಟೆನೆನ್ಸು, ನೋಡಪ್ಪ ಅಲ್ಲಿ 2 ಲೈಟ್ ಇದೆ, ಅವಶ್ಯಕತೆ ಇಲ್ಲ, ಅದು ತುಂಬಾ ವರ್ಷದಿಂದ ಇತ್ತು, ಇರ್ಲಿ, ಬಟ್ ನನಗೆ ಈ ಥರ ಧಮಕಿ ಹಾಕಿ ಕಿರಿ ಕೊಟ್ಟ ಮೇಲೆ ಬೇಡ ಅದನ್ನ ಅಂತ ಏನು ಮಾಡಿದೆ. ಆಫ್ಟರ್ 1 ಡೇ ಬ್ಯಾಕ್ ನಾನು ತೆಗ್ಸಿದ್ದೆ ಅವನಿಗೆ. 1 ಡೇ ಬ್ಯಾಕ್ ತೆಗ್ಸಿದ್ದೆ. ಅದೇ 19ನೇ ತಾರೀಕು ತೆಗ್ಸಿದ್ದೆ ನಾನು. ಅವ್ರಿಗೆ ಹೇಳ್ಬಿಟ್ಟು ಲೈಟ್ ಸ್ಟ್ರೀಟ್ ಲೈಟರ್ ಮೇಂಟೆನೆನ್ಸ್ ಹೇಳ್ಬಿಟ್ಟು ತೆಗ್ಸಿದ್ದೆ. ನೋಡಪ್ಪ ತೆಗೆದು ಒಳಗಡೆ ಹಾಕು, ಮುಸ್ಲಿಮ್ ಇದರಲ್ಲಿ ಜನ ಇರೋ ಕಡೆ ಅಲ್ಲಿ ಲೈಟ್ಗಳಿಲ್ಲ, ತುಂಬಾ ಕಡೆ ಇದೆ ಅಂತ, ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಲೈಟ್ ಹೇಳ್ತಾರೆ, ಅಲ್ಲಿ ಹಾಕಪ್ಪ 2 ಬೇಡ ಅಂತಂದೆ. ಉದ್ದೇಶ ಇಷ್ಟೇ. ಅವ್ನು ನನಗೆ ತುಂಬಾ ತೊಂದರೆ ಕೊಡ್ತಿದ್ದೆ ಗಾಡಿ ನಿಲ್ಸಕ್ಕೆ. ಡೋರ್ ಹಾಕೊಂಡ್ಬಿಡೋದು, ಬಿಗ ಕೊಡ್ತಿರಲಿಲ್ಲ. ಓನರ್ಗೂ ಅಂದ್ರೆ ಓನರ್ ಯಾಕೆ ಕೇಳಲ್ಲ ಅಂದ್ರೆ, ಅವನು 25,000 ಬಾಡಿಗೆ ಕಟ್ತಾನೆ ಸರ್. ಯಾರು ಬೇಕ್ರಿ ಓನರ್. ನಾನು ಕೊಟ್ಟದ್ದು 5,000 ಬಾಡಿಗೆ. ಅಂದ್ರೆ ನನಗೆ ತುಂಬಾ ಫೇವರ್ ಅವರು. ಅವ್ರ ಮನೇಲಿ ಊಟ ಮಾಡಿ ಬೆಳೆದಿರೋ ಸರ್ ನಾನು, ಯಾರು ಓನರ್ ಮನೇಲೆ. ಹಾಗಾಗಿ ಇವತ್ತು ಬಾಡಿಗೆದಾರ ತಾನೇ ಮುಖ್ಯ, ಅವ್ರಿಗೆ ತುಂಬಾ ಜಾಸ್ತಿ ಕೊಡೋರು. ನಾವೊಂಥರ ಒಂದೇ ಫ್ಯಾಮಿಲಿ ತರ ಇದ್ವಲ್ಲ, ಅವ್ರನ್ನ ನಾನು ಕೇರ್ ಮಾಡ್ತಿರ್ಲಿಲ್ಲ. ಬಿಡಪ್ಪ ಆಯ್ತು ಹೋಲಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡೋರು. ಅದು ಈ ಒಂದು ವಿಚಾರಕ್ಕೆ ನಾನು ಲೈಟ್ ಸ್ಟ್ರೀಟ್ ಲೈಟು ನೋಡಪ್ಪ, ಇದು ಅವ್ನು ಬೇಕ್ರಿ ಮುಂದೆ ಹಾಕೋದು ಬೇಡ, ಇದು ಕಮರ್ಷಿಯಲ್ ಲೈಟ್ ಅಲ್ಲ, ಇದು ಸಾರ್ವಜನಿಕ ಲೈಟು. ಲೈಟ್ ತಗೊಂಡು ಬಿಟ್ಕೊಂಡು ಎಲ್ಲ ಹಾಕು ಅಂತ ನಾನು ಹೇಳಿದ್ದು. ನಿಮಗೆಲ್ಲ ವಿತ್ ಆಡಿಯೋ ಎಲ್ಲ ಕೊಡ್ತೀನಿ ಸರ್ ನಾನು, ಲಿಂಗರಾಜ್ ಅವ್ರಿಗೆ ಅವ್ರಿಗೆಲ್ಲೂ ಕೂಡ ತಾವು ಮಾತಾಡಿ, ಆಯ್ತಾ. ಇಷ್ಟೇ ಉದ್ದೇಶ. ಟೆಕ್ಸ್ ಆಯ್ತು. ಅದ ನಂತರ ಏನಾಯ್ತು, ಇವನೇನ್ ಮಾಡ್ದ, ಆ ಬೇಕ್ರಿ ಅವನು ಬೆಳಗ್ಗೆ ಆ ಇನ್ಸಿಡೆಂಟ್ ಆಯ್ತು. 19ನೇ ತಾರೀಕು ಈ ತರ ನಾನು ಲೈಟ್ ತೆಗಿಸ್ದೆ. 20ನೇ ತಾರೀಕು ಬೆಳಗ್ಗೆ 20ನೇ ತಾರೀಕು ಬೆಳಗ್ಗೆ ನಾನು ಗಾಡಿ ಕೀ ಕೇಳಕ್ ಹೋದಾಗ ಅದು ಗೋಡಂದು ಕೊಡ್ಲಿಲ್ಲ ಅವನು. ಸಡನ್ ಆಗಿ ಏನ್ ಮಾಡಿದೆ ನಾನು, ನೋಡಪ್ಪ ತೆಗಿಯಪ್ಪ ಅಂತಂದೆ. ಓನರು ನನಗೆ ಗೊತ್ತಿಲ್ಲ, ಆ ಹುಡುಗನ ಕೇಳ್ಕೊ ಅಂತಂದ.
ಅವಾಗ ಬಾರಿ ಯಾವ ಬೇಜಾರಾಯ್ತು. ಓನರು? ಬೇಕರಿ ಓನರ್ ರಾಯೇಶ್ ಅಂತ. ಹ್ಮ್. ತದನಂತರ ಏನಾಯ್ತು, ಇಷ್ಟೆಲ್ಲ ಆಯ್ತು. ನಾನೇನ್ ಮಾಡಿದೆ, ಮಧ್ಯಾಹ್ನ ಒಂದು ಕಂಪ್ಲೇಂಟ್ ಟೈಪ್ ಮಾಡಿ ಅದೊಂದು ನಿಮ್ಗೆ ಕೇಳ್ತೀನಿ, ನಿಮ್ಗೆ ನನ್ನ ಗಮನಕ್ಕೆ ತರಬೇಕಾಯ್ತು. ಆಯ್ತಾ? ಅಂದ್ರೆ ನಾನೇನು ಕಂಪ್ಲೇಂಟ್ ಮಾಡ್ಬೇಕು ಅಂತಿಲ್ಲ, ಸುಮ್ಮನೆ ಒಂದು ನೋಟಿಸ್ ಕೊಡೋಣ ಅಂದ್ಬಿಟ್ಟು ಇದು ಮಾಡಿದ್ದು. ನಾನು ಒಂದು ನೋಟಿಸ್ ಕೊಟ್ಟೆ, ಅವರು ಕಂಪ್ಲೇಂಟ್ ಒಂದು ಪಿಟಿ ಕೇಸ್ ಹಾಕೋರು ಹುಡುಗಂಗೆ, ನಮ್ಮ ಬಂದು ಸ್ಟೇಷನ್ ಅಲ್ಲಿ. ಅಂದ್ರೆ ನಾನು ಅವ್ರಿಗೊಂದು ಕರೆಸಿ ಒಂದು ಬುದ್ಧಿ ಹೇಳಿ ಸರ್ ಅಂತಂದ್ರೆ ಅವ್ರು ಕೇಸೇ ಮಾಡ್ಬಿಟ್ರು, ಪಿಟಿ ಕೇಸ್ ಮಾಡ್ಬಿಟ್ರು ಅವ್ನಿಗೆ. ಆಮೇಲೆ ಸರಿ ಇನ್ನೇನು ನಾನು ನಿಮ್ಗೂ ಕೂಡ ಹೇಳಿಲ್ಲ, ಅದೊಂದು ಮಾತ್ರ ಎಕ್ಸ್ಕ್ಯೂಸು. ಆಮೇಲೆ ನಂತರ ನಾನು ಕೂಡ ಇಲ್ಲಿ ಲಕ್ಷ್ಮೀ ಪೂಜೆ ಇತ್ತು ಮನೇಲಿ ಸರ್, ನನಗೆ ಒಂದೆರಡು ದಿನ ಅದ್ರ ಕಡೆ ಬಿಜಿ ಆಗ್ಬಿಟ್ಟೆ. ನಿನ್ನೆ ಕರೆಸಿ ಅವ್ನಿಗೆ ಹೇಳಿದ್ರು, ನೋಡಪ್ಪ ಅವರು ಹಿಂಗೆ ಅಂತೆಲ್ಲ ಕೊಟ್ಟವ್ರೆ, ನೀನು ಮಾಡಿದ ತಪ್ಪು. ಹಿಂದೆ ಬೇರೆ ಬೇರೆ ಥರ ಘಟನೆಗಳಾಗಿತ್ತು ಆ ಬಿಲ್ಡಿಂಗಲ್ಲಿ, ಆ ಬೇಕರಿ ಹುಡುಗರು ಇಶ್ಯೂಗಳು ತುಂಬ ದೊಡ್ಡ ಮಟ್ಟದ ಹಾಕಿದ್ದು. ಅದೆಲ್ಲ ಇವಾಗ ಅವಶ್ಯಕತೆ ಇಲ್ಲ. ನಾನು ಹೇಳಿದೆ ನಮ್ಮ ಮನೋಜ್ ಸರ್ಗೆ, ಸರ್ ಈ ಥರ ಆಗಿದೆ ನೋಡಿ, ಈ ಹುಡುಗ. ಮನೋಜ್ ಸರ್ ಇವರು ನಮ್ಮ ಬಂದೂರು ಇನ್ಸ್ಪೆಕ್ಟ್ರು. ಇನ್ಸ್ಪೆಕ್ಟ್ರಾ PSI? ಅದೇ ಸರ್, ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಇನ್ಚಾರ್ಜು ನಮ್ಮ ಮನೋಜ್ ಸರ್ ಅವರು ಬಂದೂರಿಗೆ. ಹಾಗಾಗಿ ಎಲ್ಲ ವಿಚಾರ ಹೇಳಿದೆ. ಸರ್ ಈ ಹುಡುಗರು ಏನು ತಪ್ಪಿಲ್ಲ ಸರ್, ಈ ಹುಡುಗರು ಕುಮ್ಮಕ್ ಕೊಡ್ತಾ ಇರೋದು ಈ ಬೇಕರಿ ಓನರು. ಯಾಕೆಂದ್ರೆ ಇವನು ಡೈರೆಕ್ಟಾಗಿ ಬರಲ್ಲ, ಇಂಡೈರೆಕ್ಟಾಗಿ ಪಾಪ ಹುಡುಗರಿಗೆ ಅವ್ರಿಗೆ ಏನು ಹೊರಗಡೆ ಅವರವರು ಇವ್ರು ಹೇಳ್ಕೊಟ್ಟಿದ್ದಾನೆ ಅವ್ರು ಮಾಡೋದು. ಹಂಗಾಗಿ ಹೇಳಿ ಎಕ್ಸ್ಕ್ಯೂಸ್ ಆಯಿತು. ಪಾಪ ಯಾರೋ ಗ್ರಾಮಸ್ಥರು ಬಂದರು, ನಾಗರಾಜ್ ಪರವಾಗಿಲ್ಲ ಬಿಡಪ್ಪ, ಆಯಿತು ಬಿಡಿ ಸರ್ ಅದೇನೋ ಅಂದ್ಬಿಟ್ಟು ಒಂದು ಪಿಟಿ ಕೇಸ್ ಹಾಕ್ತೀನಿ ಬಿಡಪ್ಪ ಅಂದ್ಬಿಟ್ಟು ಸುಮ್ಮನಾದ್ರು. ಇವನೇನು ಮಾಡಿದೆ ಪ್ರಭು, ನಾನು ಕೆಲವೊಂದು ಪ್ರಜಾವಾಣಿ ವಿಚಾರವಾಗಿ ಇವನು ಹೋಗ್ಬಿಟ್ಟು ಹಳ್ಳಿಗೆ 3-3 ಸಾವಿರ ಯಾವುದೋ ಒಂದು 10 ಪೇಪರ್ ತರಿಸ್ಕೊಳ್ಳೋದು, ಲೋಕಲ್ ಪೇಪರ್ಗಳು. ನನ್ನ ಹತ್ರ 10 ಪೇಪರ್ ಇದೆ, ಎಷ್ಟು ಪೇಪರ್ಗೆ ಹಾಕ್ತೀನಿ ಅದು ಅವೆಲ್ಲ ತಮಗೆ ಆಡಿಯೋ ಕಳಿಸಿದೆ ಸ್ಟಾರ್ಟಿಂಗು, ನಾನು ಏಜೆನ್ಸಿ ತಗೊಳ್ತಿದ್ದ ಮೊದಲೇ. ಅದೊಂದು ಒಂದು ರಿವೆಂಜ್ ಇತ್ತು. ಆಮೇಲೆ ನಮ್ಮ ಇವರು ಪ್ರಸರಣಾಧಿಕಾರಿಗಳು ಬಂದು, ನಮ್ಮ ಪ್ರಕಾಶ್ ಸರ್ ಅವರೆಲ್ಲ ಬಂದು ಆಟೋದಲ್ಲಿ ಕ್ಯಾನ್ವಾಸ್ ಮಾಡಿ ಬಂದೂರು ನಾಗರಾಜ ಇದು ಏಜೆಂಟ್ ಅನ್ನೋದೆಲ್ಲ ದೊಡ್ಡ ಇಶ್ಯೂ ಆಗ್ಬಿಟ್ಟಿತ್ತು. ಅವ್ರ ತಾಯಿ ಎಲ್ಲ ತುಂಬಾನೇ ರಿಕ್ವೆಸ್ಟ್ ಮಾಡಿ ಕೇಳಿದ್ರು, ಪ್ರಕಾಶ್ ಸರ್ ಇಲ್ಲ ನಾಗರಾಜ ಇರಲಿ ಅಂತೆಲ್ಲ ಹೇಳಿದ್ಮೇಲೆ ಅದೊಂದು ಮನಸ್ಸಲ್ಲಿ ಅವ್ನಿಗೆ ತುಂಬ ಕೊರಿತಿತ್ತು, ನಾನು ಹೆಂಗಾನ ಮಾಡಿ ಸಿಗಿಸ್ಬೇಕು ಅಂತ. ಯಾಕೆ ಬಂದ್ಬಿಟ್ಟು ಅವತ್ತು ಫೋಟೋ ತೆಗೆದು ನನಗೆ ಅನ್ನಿಸ್ತು, ಇವನೇನೋ ಫೋಟೋ ತೆಗಿತಾವನೆ, ಯಾವುದೋ ಪತ್ರಿಕೆ ಸುದ್ದಿ ಮಾಡ್ತಾನೆ, ಐ ಡೋಂಟ್ ನಾನು ತಲೆ ಕೆಡ್ಸ್ಕೊಳ್ಳಲ್ಲ, ಮಾಡಲಿ ಅದಕ್ಕೆ ನಾನು ಪ್ರಸ್ತಾವನೆ ಕೊಡ್ತೀನಿ ಅಂದ್ಕೊಂಡು ಫೋನ್ ಅವತ್ತಿನ ಅವ್ನು ಫೋನೇ ಇರ್ತಿಲ್ಲ ಪ್ರಭು. ಒಂದು ವಾಯ್ಸ್ ಮೆಸೇಜ್ ಆಗ್ತದೆ, ಪ್ರಭು ಅವರೇ ಯಾವ್ದೊಂದು ಪತ್ರಿಕೆಗೆ ಹಾಕಿದ್ರೆ ದಯವಿಟ್ಟು ಒಂದು ಕಟಿಂಗ್ಸ್ ಕಳಿಸಿ, ಯಾರು ಪರವಾಗಿ ಸುದ್ದಿ ಮಾಡಿಲ್ಲ, ಏನು ಪ್ರಸ್ತಾವನೆ ಏನಿದೆ, ಏನು ವಿಚಾರ ಇದೆ ಅಂತ ಕೇಳಿದ್ರೆ ಎತ್ತಿಲ್ಲ ಸರ್ ಅವನು. ಅವ್ರ ತಮ್ಮನ್ನ ಕೇಳಿದ್ರೆ ನಮ್ಮ ಮನೆ ಪೇಪರ್ ಹಾಕ್ತಾನೆ ಪ್ರಜಾವಾಣಿನ, ಇವತ್ತು ನೋಡಿ ಉದಯವಾಣಿ ಹಾಕ್ಬಿಟ್ಟು ಹೋಗೋನು ಅವನು. ನಾನು ಡೈಲಿ ಹೇಳಿದ್ದೀನಿ ನೋಡಪ್ಪ, ನಾನು ಸುದ್ದಿ ಕಳಿಸಿರೋ ಅವ್ನ ಕಟಿಂಗ್ಸ್ ನಾನು ಕಳಿಸ್ಬೇಕು ಸಾರ್ವಜನಿಕರಿಗೆ, ಇವತ್ತು ಉದಯವಾಣಿ ಹಾಕ್ತಾನೆ. ಇಷ್ಟೆಲ್ಲ ಆಗಿತ್ತು. ಅವಾಗ ನನಗೆ ಅನ್ನಿಸ್ತು, ಅವ್ನು ಯಾವಾಗ ಫೋಟೋ ತೆಗೆದು ನಾನು ತಕ್ಷಣ ಸರ್ ಅವತ್ತು ಗ್ರಾಮಸ್ಥರು ಪಾಪ ಕೇಳಿದ್ರು, ಏನೋ ಅಲ್ಲಿ ಏನಾಗಿದೆ ಅಂದರೆ ಮುಸ್ಲಿಮ್ಸು ಇರೋ ಒಂದು ಏರಿಯಾದಿಂದ ಇವನೇನು ಮಾಡಿದೆ, ಮುಸ್ಲಿಮ್ಸ್ಗೆ ಬೇಕ್ರಿ ಓನರ್ ಮುಸ್ಲಿಮ್ಸ್ಗೆ ಎತ್ತಿ ಕೊಟ್ಬಿಟ್ಟ, ನೋಡ್ರಿ ನನಗೆ ಬೇಕ್ರಿ ವಿದ್ಯುತ್ ಲೈಟ್ನ ಅವ್ನು ತೆಗೆಸ್ಬಿಟ್ಟಾನೆ ಅಂತ. ಇವರೆಲ್ಲ ಮುಸ್ಲಿಮ್ಸೆಲ್ಲ ಕೇಳಿದ್ರು, ಏನು ಉಪಿ ನಾಗರಾಜ್ ಹಿಂಗೆ ಮಾಡಿದಿರಿ ಅಂತ. ಸರ್ ಮಾಡಿದ ಸತ್ಯ, ಇವ್ನು ನನ್ನ ಗೋಡನ್ಗೆ ಹಿಂಗೆ ತೊಂದರೆ ಕೊಟ್ಟ, ಗಾಡಿ ನಿಲ್ಸಕ್ಕೆ ಒಂದು ವಾರದಿಂದ ಈಚೆ ನಿಲ್ಸಿದ್ದೆ, ನಾನು ಮಾಡಿದ ಸತ್ಯ, ಅದು ಅವಶ್ಯಕತೆ ಇಲ್ದಿಲ್ಲ, ನಿಮ್ಮ ಏರಿಯಾದಲ್ಲಿ ನಾನು ಹಾಕು ಅಂತ ಹೇಳಿದ್ದೀನಿ ನಿಂಗರಾಜಿಗೆ, ನೀವು ನಾಳೆ ಬೆಳಗ್ಗೆನೇ ನಿಮ್ಗೆ ಹಾಕ್ಕೊಡ್ತೀನಿ ಅಂತ ಅಂದೆ. ಇವನು ಇದನ್ನೇ ದೊಡ್ಡ ಇಶ್ಯೂ ಮಾಡ್ಕೊಂಬಿಟ್ಟು ಓನರ್ಗೆಲ್ಲ ಹೇಳ್ಕೊಂಡು ದೊಡ್ಡ ಇಶ್ಯೂ ಮಾಡಿ, ಮಾಮೂಲಿ ಸರ್ಕಲ್ ಸರ್ ಅದು ತುಂಬ ದೊಡ್ಡ ಸರ್ಕಲ್ಲು, ಮಾಮೂಲಿ ಜನ ಓಡಾಡ್ತಾರಲ್ಲ ಎಲ್ಲ ಬಂದು ನಿಂತ್ಕೊಂಡು ನೋಡ್ತಾ ಇದ್ರು. ಆಮೇಲೆ ಇತ್ತು ಇವನು ಹೈಲೈಟ್ ಮಾಡೋದು ಅದನ್ನ, ಬೇಕ್ರಿ ಓನರು ಹಿಂಗೆ ಲೈಟ್ ತೆಗೆದ್ಬಿಟ್ಟು ನೋಡಿ ಅಂತ. ನಾನು ಅಂದೆ, ನೋಡ್ರಿ ಲೈಟ್ ನಾಳೆ ಬೆಳಗ್ಗೆ ಹಾಕ್ಕೊಡ್ತೀನಿ, ಬಟ್ ಅವ್ನು ಬೇಕ್ರಿ ಕಡೆ ಹಾಕ್ತಲ್ಲ, ನಾನು ಎಲ್ಲ ಆಡಿಯೋ ವಿಡಿಯೋ ನನ್ನ ಹಾಕ್ತಿದೆ ಸರ್. ಯಾಕೆಂದ್ರೆ ಸಾರ್ವಜನಿಕ ಆಗಿರ್ಬೇಕು, ಅವ್ನು ಬೇಕ್ರಿಗೆ ಯಾಕೆ ಹಾಕ್ಬೇಕು, ಯಾವನೊಬ್ಬ ಕಾರ್ಪೊರೇಟರ್ಗೆ ಅವ್ನು ಹೇಳ್ಕೊಂಡು ಬೇಕ್ರಿ ಕಡೆ ಹಾಕ್ಸ್ಕೊಂಡ್ರೆ ವೇಸ್ಟ್ ಆಗುತ್ತೆ, ನೋಡಿ 2 ಲೈಟ್ ಇಲ್ಲಿ ಬೇರೆ ಕಡೆ ಹಾಕ್ಸ್ಕೊಳ್ಳಿ ನೀವೇ ಅಂತ. ಇಲ್ಲ ಸರ್ ನೀವು ಇಲ್ಲೇ ಹಾಕ್ಬಿಡಿ ಅಂತ, ಆಯ್ತು ಬಿಡಿ ಅಂದ್ಬಿಟ್ಟು ಬೆಳಗ್ಗೆ ಫೋನ್ ಮಾಡಿದ್ರೆ ಬಂದು ಹಾಕ್ಬಿಟ್ಟೋದ ಸರ್. ಅವನು ರೋಡ್ ಕರೆಕ್ಟಾಗಿ ಹಾಕ್ಬಿಟ್ಟೋದ, ಅವ್ನು ಬೇಕ್ರಿಗೆ ಹಾಕಲಿಲ್ಲ. ಇವನು ಪ್ರಭು ಏನು ಮಾಡೋನೆ, ನನ್ನ ಮೇಲಿರೋಂಥ ಜಿದ್ಗೆ ಈ ಪೇಪರ್ಲಿ ಇಶ್ಯೂ ಮಾಡಿದ್ದಾನೆ. ಏನಂತ ತಾವು ದೇವರಾಣಿಗೂ ಸರ್, ಟು ಬಿ ಫ್ರಾಂಕು, ನಾನು ಮೈಸೂರಲ್ಲೇ ಇದ್ದೀನಿ, ಇಲ್ಲಿ ದೇವಸ್ಥಾನದೊಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ, ಆ ದೇವಸ್ಥಾನ ಮುಂದೆ ನಿಂತು ಹೇಳ್ತಾ ಇದ್ದೀನಿ. ನನಗೆ ಅವಾಗಲೇ ಒಂದು ಅರ್ಥ ಆಯಿತು, ನನಗೇನೋ ಷಡ್ಯಂತ್ರ ಮಾಡ್ತಾ ಇದ್ದೀನಿ ಅಂತ. ಆದರೆ ನನಗೆ ಸುದ್ದಿ ಮಾಡೋ ಅಂತ ತಾವೇ ಹೇಳಿದ್ದು, ನಾನು ಪೇಪರ್ ಕೂಡ ನಾನು ನೋಡಿರಲಿಲ್ಲ. ಇಷ್ಟು ನಡೆದಿದೆ ಘಟನೆ ಸರ್, ಸತ್ಯ ಘಟನೆ ಇಷ್ಟು ಸರ್. ಅದೇ ಈಗ ಅದು ಬೆಂಗಳೂರಿಗೆಲ್ಲ ಹೊರಟೋಗಿದೆ, ಅದು ನಮ್ಮ ಹೆಡ್ ಆಫೀಸ್ಗೆಲ್ಲ ಅದು ಹೋಗಿದೆ. ಹಾಂ ಸರ್. ಅವ್ರು ಏನು ಬರ್ದಿದ್ದಾರೆ ಅಂದರೆ, ಪ್ರಜಾವಾಣಿ ವರದಿಗಾರ ಬನ್ನೂರು ನಾಗರಾಜ್ ವಿರುದ್ಧ ಗ್ರಾಮಸ್ಥರ ಆಕ್ರೋಶ, ಲೈಟ್ ಯಾಕೆ ತೆಗ್ಸಿದ್ರಿ ನೀವು, ನಮ್ಮ ಸಮಸ್ಯೆ ಮಾಡಿದ್ದೀರಾ, ತೊಂದರೆ ಮಾಡಿದ್ದೀರಾ ಅಂತ ಗ್ರಾಮಸ್ಥರ ಆಕ್ರೋಶ ವ್ಯಕ್ತಪಡಿಸಿದ್ರು ಅಂತ ಸುದ್ದಿನಲ್ಲಿದೆ. ಹಾಂ ಸರ್. ಸೊ ಅದು ಪ್ರಸ್ತಾವನೆ ಕೊಡ್ತೀನಿ ಸರ್. ಜೊತೆಗೆ ಮಾಲೀಕರವರೆಗೂ ಹೊರಟೋಗಿದೆ ಅದು, ಪ್ರಜಾವಾಣಿ ವರದಿಗಾರ ಬನ್ನೂರು ನಾಗರಾಜ್ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ಅಂತ. ಅವರು ನಮಗ್ ಕೇಳಿದಾರೆ ಏನಾಯ್ತು ಅದೊಂದು ವರದಿ ಕೊಡಿ ಅಂತ, ಅದಕ್ಕೆ ನಾನು ನಿಮ್ಗೆ ಕೇಳಿದೆ. ಅದೊಂದು ಮೇಲ್ ಹಾಕ್ತೀನಿ, ಏನಾಯ್ತು ಅಂತ ಡೀಟೇಲ್ ಆಗಿ ಕೊಡ್ತೀನಿ ಸರ್. ಮತ್ತೆ ಇನ್ನೊಂದು ಹೇಳ್ತೀನಿ ಕೇಳಿ, ಆ ವ್ಯಕ್ತಿ ಇವತ್ತು ನನ್ನ ವೈಯಕ್ತಿಕ ಜಿದ್ದಿಂದ ಇವತ್ತು ಮಾಡಿರೋದು, ಅವ್ನು ಇನ್ನೂ ಒಂದು ಮಾಡ್ಬೋದಾಯ್ತು. ಏನಂತ
ಈ ತರ ಸಮಸ್ಯೆ ಆಗಿರೋದು ಪತ್ರಕರ್ತನಿಗೆ ಈ ತರ ಇಷ್ಟು ಜನ ಗುಂಪು ಕಟ್ಕೊಂಡು ಈ ತರ ತೊಂದರೆ ಕೊಟ್ಟಿದ್ದು ಕೂಡ ಅದು ಇಶ್ಯೂ ಆಗಿತ್ತು. ಆಯ್ತಾ, ಅದು ಮುಖ್ಯವಾಗಿರುವಂಥದ್ದು ಲೈಟ್ ತೆಗ್ಸರು ಅಂತಲ್ಲ, ಅದು ಇವನು ಕುಮ್ಮಕ್ ಕೊಟ್ಟು ಜನಗಳನ್ನ ಎತ್ಕಟ್ಟರೆ ಮಾಡಿರೋಂಥದ್ದು. ಆಯ್ತಾ, ಒಬ್ಬ ಪತ್ರಕರ್ತರ ಸಪೋರ್ಟ್ ಇಲ್ಲ ಅಂತಂದ್ರೆ ಸರ್ ಅವನು ಬೇಕಾದಷ್ಟು ಕರಪ್ಷನ್ ಇದೆ. ವಿತೌಟ್ ಟ್ಯಾಕ್ಸ್, ವಿತೌಟ್ ಇನ್ಕಮ್ ಟ್ಯಾಕ್ಸ್ ಅವನು ಬಿಲ್ ಹಾಕ್ತಾನೆ. ಆಯ್ತಾ, ಏನು ಅಂದ್ರೆ ಅವನು ವ್ಯಾಪಾರಸ್ಥ, ಎಲ್ಲಾ ಕಡೆ ಹೋಗಿ ಅವನು ಮಾರ್ಕೆಟಿಂಗ್ ಮಾಡ್ತಾನೆ. ಯಾವ್ದೋ ಒಂದು 10 ರೂಪಾಯಿ ಬಿಲ್ ಬುಕ್ ಅಲ್ಲಿ ಹಾಕ್ತಾ ಇದ್ದಾನೆ. ನಾನ್ ನಿಂತ್ಕೊಂಡ್ರೆ ಸರ್, ನಾನು ಕೂಡ ಅವ್ನು ನಮ್ಮ ಹತ್ರ ಕೆಲಸ ಕಲ್ತು ಬೆಳೆದಿರೋ ಹುಡುಗ ಅವನು. ನಮ್ಮ ಹತ್ರ ಪತ್ರಿಕೆ ಹಾಕೊಂಡು, ಆರ್ತಿ ಪೇಪರ್ ಹಾಕೊಂಡು ನಮ್ಮ ಹತ್ರ ಬೆಳೆದಂತ ಹುಡುಗ ಅವನು. ಬಟ್ ನಾವು ಕೂಡ ನಾನು ಒನ್ ಆಫ್ ದ ಸೀನಿಯರ್ ಪ್ರೆಸ್ ರಿಪೋರ್ಟ್ರು. ತಮ್ಮ ಹತ್ರ ನಾನು ಅವತ್ತು ಹೇಳ್ತಾ ಇದೀನಿ, ಇವತ್ತು ಹೇಳ್ತಾ ಇದೀನಿ, ನಿಮ್ಗೆ ನಾನು ಪ್ರಜಾವಾಣಿಲಿ ಇರ್ಲಿ ಇಲ್ದೇನೆ ಇರ್ಲಿ ಸರ್, ನಿಮ್ಗೆ ಗೌರವ, ಪ್ರೀತಿ, ಭಯ 3 ಇದೆ ಸರ್ ನಿಮ್ಮ ಮೇಲೆ. ಆಯ್ತಾ, ನಾನು ಪ್ರಸ್ತಾವನೆ ಕೂಡ ಕೊಡ್ತೀನಿ. ಜೊತೆಗೆ ಆ ವ್ಯಕ್ತಿ ಕೂಡ, ಆ ವ್ಯಕ್ತಿಗೆ ಬೇರೆ ಪತ್ರಿಕೆಯಲ್ಲಿ ಕೂಡ ನಾನು ಸುದ್ದಿ ಮಾಡ್ತೀನಿ. ಅವನದೇ ಆದಂತ ಕೆಲವೊಂದು ನ್ಯೂನತೆಗಳಿದೆ, ಅದ್ರ ಮೇಲೆ ನಾನು ಮಾಡ್ತೀನಿ. ನಾನು ದಯವಿಟ್ಟು ನಿಮ್ಗೆ ಒಂದೇ ಒಂದು ತಪ್ಪು ಕೇಳ್ತಾ ಇದ್ದೀನಿ ಅಂದ್ರೆ, ನಾನು ನಿಮ್ಗೆ ಆ ವಿಷಯನ ಹೇಳ್ಬೇಕಾಯ್ತು. ನಾನು ಅವ್ರಿಗೆ ಕಂಪ್ಲೇಂಟ್ ಇದ್ದಾಗ ನಮ್ ಗಮನಕ್ಕೆ ತಂದ್ಬಿಡ್ಬೇಕು, ಹಿಂಗ ಆಯ್ತು ಇವತ್ತು ಅಂತ. ನೀವು ಸ್ಟೇಟಸ್ ಹಾಕೋದಕ್ಕಿಂತ ಮುಂಚೆನೆ ಹೇಳ್ಬೇಕು. ಆಮೇಲೆ ಯಾವ್ದೇ ಊರಿಗೆ ಹೋಗಿ ಬನ್ನೂರ್ ಬಿಟ್ಟು, ನೀವು ಬನ್ನೂರ್ ಬಿಟ್ಟು ಬೇರೆ ಊರಿಗೆ ಹೋದ್ರೆ ನನ್ನ ಗಮನಕ್ಕೆ ತರ್ಬೇಕು ನೀವು. ಚೀಫ್ ರಿಪೋರ್ಟರ್ ಇದ್ದಾರೆ, ಈಗ ನೋಡಿ ಇಲ್ಲಿ ಕೇಳಿಸ್ಕೊಳ್ಳಿ. ಬೆಟ್ಟಸ್ಪುರದಿಂದ ಅಂಪಾಪುರ ರವಿ ಅವ್ರು ಬಂದಿದ್ರು, ಪ್ರಸನ್ನ ಬಂದಿದ್ರು. ಅವ್ರು ಸರ್ ಇವತ್ತು ಇಲ್ಲಿ ಬರ್ತಾ ಇದ್ದೀವಿ ಅಂತ ಹೇಳಿ ಬಂದ್ರು. ನೀವೇನು ಹೇಳಿದಿರಾ, ಬಂದಿದ್ದೀರಾ? ಮಾಡಬಾರ್ದು ಸರ್. ಯಾಕೆ ಗೊತ್ತಾ ಸರ್, ನನಗೆ ನಮ್ಮ ರಿಪೋರ್ಟರ್ಗಳು ಎಲ್ಲೆಲ್ಲಿ ಇದಾರೆ, ಊರಲ್ಲಿ ಇದಾರಾ ಇಲ್ಲ ಅನ್ನೋದು ನನಗೆ ಮಾಹಿತಿ ಇರ್ಬೇಕು. ಯಾಕಂದ್ರೆ ಆ ಊರಿನ ಸುದ್ದಿನ ನಾವು ಫಾಲೋ ಅಪ್ ಮಾಡ್ತೀವಿ. ನೀವೆಲ್ಲೋ ಬೇರೆ ಕೆಲಸದ ಮೇಲೆ ಅಲ್ಲೋ ಹೋಗ್ತೀರಾ, ಸ್ವಂತ ಕೆಲಸ ಇರುತ್ತೆ, ಇನ್ನೇನೋ ಸಾವು ನೋವು ಇರುತ್ತೆ. ಕೆಲಸ ಮಾಡಕ್ ಆಗ್ಲಿಲ್ಲ ಅಂದ್ರೆ ನಿಮ್ಮ ಊರಿನ ಸುದ್ದಿನ ನಾವು ಬರೆಯಕ್ಕೋಸ್ಕರ ಅಷ್ಟೇ ನಾವು ನಿಮ್ಗೆ ಮಾಹಿತಿ ಕೊಡಿ ಅಂತ. ಸರಿ ಸರ್. ಸರ್ ನಾನು ಅದ್ರಲ್ಲಿ ಏನ್ ಬಂದಿದೆ ಅದಕ್ಕೆ ನೀವು ಒಂದು ಇದು ಕೊಟ್ಬಿಡಿ, ನಾನು ಮೇಲ್ ಹಾಕ್ತೀನಿ. ಖಂಡಿತ ಸರ್, ಮಾಡ್ತೀನಿ. ಮತ್ತೆ ಮುಖ್ಯವಾಗಿ ಸರ್, ಈ ವ್ಯಕ್ತಿ ಮಾಡಿರೋದು ಇದೇ ಉದ್ದೇಶ ಅಷ್ಟೇ. ಅವನ ಪ್ರಜಾವಾಣಿಯಿಂದ ಒಂಚೂರು ಬಿಸಿ ಇದ್ದೀನಿ, ಆಮೇಲೆ ಮಾತಾಡ್ತೀನಿ. ನಿಮ್ಗೆ ಹೇಳಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಆಯ್ತು.